ಕಂಡಿದ್ದೆ ಒಳ್ಳೆ ಸಕ್ಕರೆ ನಾನು ಅಲ್ಲಿಗೆ ಹೋಯ್ಕಣ ಬೇಡ ಅದು ಸರ್ ಶಿವಮೊಗ್ಗ ಮತ್ತು ಸಕ್ಕರೆಬೈಲಿಗೆ ಬರುವಂಥ ಪ್ರವಾಸಿಗರು ತಾವು ಹೋಗುವಾಗ ಸಿಗುವಂಥ ಈ ಒಂದು ಹೋಟೆಲ್ಗೆ ಬಂದು ನೀವು ಸೊಗಸಾಗಿ ಬಹಳ ರುಚಿಯಾಗಿರ್ತಕ್ಕಂಥ ಬೆಲ್ಲದ ಕಾಫಿ ಮತ್ತು ಟೀಯನ್ನು ಸೌದು ಹೋಗಬೇಕು ಅಂತ ಹೇಳಿ ನಾನು ಹೇಳ್ಕೊಳ್ತೇನೆ. ಒಳ್ಳೆಯದಾಗಲಿ, ಒಳ್ಳೆಯ ರುಚಿಯಾಗಿದೆ. ನಮಸ್ಕಾರ ಸರ್. ಈಗ ನೀವು ಕಾಫಿ ಕುಡಿದ್ರಲ್ಲ, ಈಗ ನಿಮ್ಮ ಬಗ್ಗೆ ಏನಾದರೂ ಅಭಿಪ್ರಾಯ ಕಾಫಿ ಬಗ್ಗೆ ಮತ್ತು ಇಲ್ಲಿನ ರುಚಿ ಬಗ್ಗೆ? ಸರ್, ನಮ್ಮ ಅಪ್ಪಾಜಿಯವರು ಹೇಳ್ದಾಗೆ ಕಾಫಿ ಮಾತ್ರ ತುಂಬ ಅದ್ಭುತವಾಗಿ ಕೊಡ್ತಾರೆ. ನಾವು ಈ ಶಿವಮೊಗ್ಗಕ್ಕೆ ಬಂದು ಒಂದು ಮಂತ್ ಆಗಕ್ಕೆ ಬರ್ತೈತೆ, ಈ ಥರ ಕಾಫಿ ಎಲ್ಲೂ ಕುಡಿದಿಲ್ಲ ಸರ್. ಸುರಿತಾರ ಹಿಮದೊಳಗಡೆ ಈ ಕಾಫಿ ಕುಡಿತಿದ್ರೆ ಆ ಹಿಮ ಏನು ಅಲ್ಲ ಅನಿಸ್ತದೆ, ಅಷ್ಟು ಆಹ್ಲಾದಕರವಾಗಿದೆ ಕಾಫಿ. ತುಂಬ ಇಲ್ಲ ಸರ್, ನಮಸ್ತೆ. ಏನು ಅನಿಸ್ತು ಸರ್ ಈಗ ನೀವು ಮಲೆನಾಡು ಚಹಾ ಕುಡಿದ್ರಲ್ಲ, ನಿಮ್ಗೆ ಏನು ಅನಿಸ್ತು ಸರ್? ಇದು ಮಲೆನಾಡು ಅಂತಂದರೆ ಶಿವಮೊಗ್ಗ, ಶಿವಮೊಗ್ಗ ಅಂತಂದರೆ ಸಕ್ಕರೆಬೈಲು ಆನೆಕೆಂಪು. ಈ ಸಕ್ಕರೆಬೈಲು ಆನೆಕೆಂಪಕ್ಕೆ ಬಂದವರು ಈ ಮಲೆನಾಡು ಅಮೃತ ಚಹಾ ಒಂದು ಸರಿ ಕುಡಿದ್ರೆ ಮತ್ತೊಂದು ಸರಿ ಇದಲ್ಲ, ಎರಡನೇ ಸರಿ ಕುಡಿತಾ ಇದ್ದೀನಿ ನಾನು ಕೂಡ. ತುಂಬ ಚೆನ್ನಾಗಿದೆ. ಒಂದು ಸರಿ ಈ ಕಡೆ ಬರುವಂಥ ಪ್ರವಾಸಿಗರು ಒಂದು ಸರಿ ನೀವು ಕಾಫಿ ಕುಡೀರಿ, ಕುಡಿಬೇಕಾದ್ರೆ ಇನ್ನೊಂದು ಸರಿ 2 ಕಾಫಿ ಕುಡ್ದು ಹೋಗ್ತೀರಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಒಂದು ವಿಸಿಟ್ ಹಾಕಿ. ಥ್ಯಾಂಕ್ ಯು. ಓಕೆ ಸರ್. ಹಾಯ್, ಹಲೋ, ನಮಸ್ಕಾರ. ನಾನೇನು ಬೆಳಗ್ಗೆನೆ ಇಷ್ಟು ಹೆಲ್ತಿ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಇದೇ ಮಲೆನಾಡಲ್ಲಿರುವ ಅಮೃತ ಚಹಾ ಕುಡೀರಿ, ಹೆಲ್ತಿ ಆಗಿರಿ. ಖಂಡಿತ ಮಲೆನಾಡು ಕಾಫಿ ಅಂದರೆ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಪುನೀತ್ ಕುಮಾರ್ ಅಂತೇಳಿ. ನಮ್ಮ ಊರು ಗಾಜನೂರು, ತೀರ್ಥಹಳ್ಳಿ ರೋಡಲ್ಲಿ 10 ಶಿವಮೊಗ್ಗದಿಂದ 10 ಕಿಲೋಮೀಟ್ರ್ ಆಗುತ್ತೆ. ನಿಯರ್ ಸಕ್ಕರೆಬೈಲು ಆನೆಬಿಡಾರ. ನಮ್ಮದು ಮಲೆನಾಡು ಅಮೃತ ಚಹಾ ಅಂತೇಳಿ ಬೆಲ್ಲದ ಕಾಫಿ ಬೆಲ್ಲ ಟೀ ಅಂತ ಒಂದು ಶಾಪ್ ಇದೆ. ಹಾಗೂ ಶ್ರೀ ಲಕ್ಷ್ಮೀ ಚಾಟ್ಸ್ ಅಂತೇಳಿ ಪಾನಿಪುರಿ, ಗೋಬಿ ಮಂಚೂರಿ, ಮಸಾಲೆ ಪುರಿ ಅದೆಲ್ಲ ಒಂದು ಶಾಪ್ ಇದೆ. ಚಾಟ್ಸ್ ಬಂದ್ಬಿಟ್ಟು 4 ಗಂಟೆ ಮೇಲೆ ಓಪನ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ನಮ್ಮದು ಬೆಲ್ಲದ ಕಾಫಿ ಬೆಲ್ಲ ಟೀ ಓಪನ್ ಆಗುತ್ತೆ. ದಯವಿಟ್ಟು ಸಕ್ಕರೆಬೈಲು ಆನೆಬಿಡಾರ ಬರೋರು, ಮಣಿಪಾಲು, ಮಂಗಳೂರು ಹೋಗೋರು, ತೀರ್ಥಹಳ್ಳಿ ಹೋಗೋರು ಒಂದ್ಸಲಿ ನಮ್ಮ ಅಂಗಡಿಗೆ ವಿಸಿಟ್ ಕೊಟ್ಟು ನಾವು ಮಾಡೋಂತಹ ಬೆಲ್ಲದ ಕಾಫಿ ಬೆಲ್ಲ ಟೀ ಎಲ್ಲ ಒಂದ್ಸಲಿ ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಂತ ನಮ್ಮ ವಿನಂತಿ. ನಮಸ್ಕಾರ. Bye.